ನೀವು ಅಬ್ಸರ್ವ್ ಮಾಡಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೇಯ್ನ್ಲಿ ಯಾವ ಸಿನಿಮಾ ನೀವು ನೋಡಬೇಕಾಗತ್ತೆ, ಯಾವುದು ವರ್ತಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಈಗ ಮಾತಾಡೋದಾದರೆ BRB ಸಿನಿಮಾ ಏನಿದೆ, ಬಿಲ್ಲರಂಗ ಭಾಷಾ, ಇದು 2027 ರಿಲೀಸ್ ಆಗಿಕೊಟ್ಟಿರೋಂಥದ್ದು ಶಾಕಿಂಗ್ ಆಗ್ತಿದೆ. ಯಾಕೆಂದರೆ ಯೂಶ್ವಲಿ ಆಬ್ವಿಯಸ್ಲಿ ಶೂಟಿಂಗ್ ಒಂಚೂರು ಮಾತ್ರ ಕಂಪ್ಲೀಟ್ ಮಾಡಿರೋಂಥದ್ದು, ತುಂಬಾ ಪೋರ್ಷನ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಬಾಕಿ ಇದೆ. ಹೀಗಿರಬೇಕಾದ್ರೆ 2027 ಅರ್ಲಿಯರ್ ಟೈಮಲ್ಲಿ ಲೈಕ್ ಫೆಬ್ರವರಿ ಮಾರ್ಚ್ ಈ ಥರದ ಟೈಮಲ್ಲೇ ರಿಲೀಸ್ ಮಾಡೋದಕ್ಕೆ ಹೊರಟಿರೋವಂಥದ್ದು. ಇದು ಸ್ಪೆಕ್ಯುಲೇಷನ್ಸ್ ಬಸ್ ನ್ಯೂಸ್ ಅಲ್ಲ, ಇದು ಕನ್ಫರ್ಮ್ ನ್ಯೂಸ್ ಆಗಿರುವಂಥದ್ದು. ಅರ್ಲಿ 2027 ರಿಲೀಸಿಗೆ ನೋಡ್ತಾ ಇರೋವಂಥದ್ದು. ಆದಷ್ಟು ಬೇಗನೆ ಈ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋ ಫೋಕಸಲ್ಲಿ ಹೋಗ್ತಾ ಇರೋವಂಥದ್ದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಈಗ ಕಿಚ್ಚ ಸುದೀಪ್ ಅವರು ಒಂದು ಟೈಮ್ ಕೊಟ್ಟಿದ್ದಾರೆ ಅಂತಂದರೆ ಆ ಎಲ್ಲ ಟೈಮಲ್ಲೂ ಯಾವುದೊಂದು ಡಿಲೇ ಇಲ್ಲದಲೇ ಶೂಟಿಂಗ್ನ ಕಂಪ್ಲೀಟ್ ಮಾಡ್ತಾರೆ. ಇದೊಂದು ಒಳ್ಳೆ ವಿಷಯ. ಅದಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಇಬ್ಬರು ಸ್ಟಾರ್ಸ್, ಒಂದು ಡಿವೋರ್ಸ್ ಅವರಾಗಲಿ ಕಿಚ್ಚ ಸುದೀಪ್ ಅವರಾಗಲಿ. ವಿಷಯಕ್ಕೆ ಬರೋದಾದರೆ ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಿದೆ. ಅದ್ರ ಜೊತೆಗೆ ರಿಲೀಸ್ ಆಗ್ತಿರುವಂಥ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ ಇದು ದುಲ್ಕರ್ ಸಲ್ಮಾನ್ ಅವರ ಸಿನಿಮಾ ಬರ್ತಿರೋವಂಥದ್ದು. ನನಗೆ ಗೊತ್ತಿರೋಂಗೆ ಇದಕ್ಕೆ ಅಷ್ಟೊಂದು ಹೈಪ್ ಇರಲ್ಲ, ಆದರೆ ದುಲ್ಕರ್ ಸಲ್ಮಾನ್ ಅವರ ಫ್ಯಾನ್ಸ್ ಏನಿದಾರಲ್ಲ ಈ ಒಂದು ಸಿನಿಮಾಗೆ ಆ ಒಂದು ಹೈಪ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೇನೆ ಇಲ್ಲಿ ಡೇಂಜರಸ್ ಸಿಚುವೇಶನ್ ಅಂತ ಹೇಳೋದಾದರೆ ಖಲೀಫಾ. ಯಾಕೆಂದರೆ ಪೃಥ್ವಿರಾಜ್ ಅವ್ರದ್ದು ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ತೆಗಿತಿದ್ದಾರೆ, ಅದು ಹೈಲೈಟಲ್ಲಿ ಅವ್ರು ಹೈಪಲ್ಲೇ ಬರ್ತಿದ್ದಾರೆ ಅಂತಂದರೆ ಅದರ ಅರ್ಥ ಆ ಸಿನಿಮಾದ ಸ್ಟೋರಿ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗುವಂಥದ್ದಲ್ಲ. ಹಾಗಾದರೆ ಟಾಕ್ಸಿಕ್ ಸಿನಿಮಾದ ಮಾತಾಡೋದಾದರೆ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗಿಕೊಟ್ಟಿರೋಂಥ ಸಿನಿಮಾ ಆಗಿರುವಂಥದ್ದು. ಇದು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕಾಂಪಿಟೇಷನ್ ಆಗಿರುವಂಥದ್ದಲ್ಲ. ಯಥಾ ಅಂತ ಹೇಳ್ಬಿಟ್ಟು ಇದರದ್ದು ಬಾಲಿವುಡ್ ಸಿನಿಮಾ ಕೂಡ ಸೇಮ್ ಡೇಟಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಡೋಂಟ್ ಕೇರ್, ಅಂದರೆ ಟಾಕ್ಸಿಕ್ ಸಿನಿಮಾ ಯಾವ್ದ್ರ ಮುಂದೆ ಬರುತ್ತೆ ಅನ್ನೋದು ಯಾವತ್ತೂ ಯೋಚನೆ ಮಾಡಿಲ್ಲ. ಶಾರುಖ್ ಖಾನ್ ಸಿನಿಮಾ ಕೂಡ ಎದುರುಗಡೆ ನಿಂತಾಗಲೂ ಕೂಡ ನಂಬರ್ 1 ಆಗಿ ನಿಂತ್ಕೊಂಡಿದೆ. ಸೊ ವಿಷಯ ಕಾಂಪಿಟೇಷನ್ ಯಾವುದಿದೆ ಅಂತಲ್ಲ, ಈ ಟೈಮಲ್ಲಿ ಯಾವುದೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಈ ಬರ್ತಾ ಇರೋವಂಥ ಸಿನಿಮಾನೂ ಕೂಡ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡೋ ರೀತಿಯೋ ಅಂಥದ್ದಲ್ಲ. ಅಂದರೆ ಎಲ್ಲ ಸಿನಿಮಾನೂ ಕೂಡ ಎಂಜಾಯ್ ಮಾಡಿ ಅಂತ ನಾನು ನನ್ನ ಕಡೆಯಿಂದ ಹೇಳ್ತಿರೋವಂಥದ್ದು. ಸೊ ಹಾಗೇನೆ ಇನ್ನೊಂದು ವಿಷಯ ಏನಂತಂದರೆ, ರಂಗ ಆ್ಯಂಡ್ ರಘು ಅವರ ಸಿನಿಮಾ ರೀಸೆಂಟಾಗಿ ನೋಡೋದಾದರೆ ಶಾಕಾಹಾರಿ, ಇಂಥ ಸಿನಿಮಾಸ್ ಎಲ್ಲ ಏನಂದರೆ ಒಂದು ಥ್ರಿಲ್ಲಿಂಗ್ ಆಗಿ ಬರ್ತಾ ಇರೋವಂಥದ್ದು. ಆ್ಯಂಡ್ ಇವ್ರನ್ನ ಒಂದು ಲೀಡ್ ಆ್ಯಕ್ಟರಾಗಿ ಕನ್ಸಿಡರ್ ಮಾಡ್ತಿರೋದು ದೊಡ್ಡ ವಿಷಯ. ಯಾಕೆಂದರೆ ನಾನು ಯಾವಾಗಲೂ ನನ್ನ ಫ್ರೆಂಡ್ಸಿಗೆ ಮಾತಾಡ್ತಿದ್ದೆ, ಅಲ್ಲಿ ಈ ಸಿನಿಮಾದಲ್ಲಿ ರಂಗ ಆ್ಯಂಡ್ ರಘು ಅವರ ಎಮೋಷನ್ಸ್ ಆಚೆ ಹಾಕಿರಲಿಲ್ಲ ಅಂತಂದರೆ ಈ ಸಿನಿಮಾ ಅಷ್ಟೊಂದು ವರ್ಕೌಟ್ ಆಗ್ತಿರ್ಲಿಲ್ಲ ಅಂತೆಲ್ಲ ಮಾತಾಡ್ತಿದ್ದೆ. ಸೊ ಅವ್ರನ್ನ ಲೀಡಾಗಿ ಕನ್ಸಿಡರ್ ಮಾಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮಾಯಣ ಸಿನಿಮಾನೂ ಬರ್ತಾ ಇದೆ ಜುಲೈ 3ನೇ ತಾರೀಕು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತಂದರೆ ಇದು ಎಷ್ಟೋ ವರ್ಷದ ಕಷ್ಟ. ನಾನು ಇವರ ಎಷ್ಟೆಲ್ಲ ಒಳ್ಳೊಳ್ಳೆ ಮೂವೀಸ್ ಇತ್ತಲ್ಲ ಅದನ್ನೆಲ್ಲ ನಾನು ಅದ್ರ ಬಗ್ಗೆ ಮಾತೇ ಆಡಿಲ್ಲ. ನಾನು ಹೇಳ್ತಾ ಇದ್ದೆ, ಆವಾಗಲೂ ಕೂಡ ಹೇಳ್ತಾ ಇದ್ದೆ, ನೀವು ಅದೆಲ್ಲ ಬಿಟ್ಟಾಕಿ, ಬೇರೆ ಸಿನಿಮಾ ಎಲ್ಲ ಬಿಟ್ಟಾಕಿ, ಗ್ರಾಮಾಯಣ ಸಿನಿಮಾ ಏನಿದೆ ಇದಕ್ಕೆ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿರುವಂಥದ್ದು. ಎಂಟೈರ್ ಫ್ಯಾಮಿಲಿ, ಅವ್ರ ಎಂಟೈರ್ ಪ್ರೊಡಕ್ಷನ್ ಪ್ರತಿಯೊಂದೂ ಇದ್ರ ಮೇಲೆ ಡೆಡಿಕೇಟೆಡ್ ಆಗಿ ಇದು ಮಾಡ್ತಿರುವಂಥದ್ದು. ಸೊ ಇದಕ್ಕೋಸ್ಕರ ನಾನು ಯಾವಾಗಲೂ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೆ, ಈ ಒಂದು ಸಿನಿಮಾ ವರ್ಕೌಟ್ ಆಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಓವರ್ ಆಲ್ ನ್ಯೂಸ್ ಬಗ್ಗೆ ಆಗಿರುವಂಥದ್ದು. ಟಾಕ್ಸಿಕ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಇನ್ನು ಟೆಕ್ನಿಕ್ಯಾಲಿಟಿ ವೈಸ್ ಆ್ಯಂಡ್ ಇದ್ರದ್ದು ಇಂಪಾರ್ಟೆನ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಚೇಂಜಸ್ ಆಗಿಕೊಟ್ಟಿರುವಂಥದ್ದು, ಇದ್ರ ಬಗ್ಗೆಯೂ ಕೂಡ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಪೀಸ್ ಔಟ್.